ಮಗಳೇ, ವೆಲ್ಕಮ್ ಟು ದ ಫಿಸಿಕ್ಸ್ ವಾಲಾ. ಐ ಆಮ್ ಯುವರ್ ಸ್ವೀಟ್ ಮೆಂಟರ್ ರಿತಿಕಾ ಮ್ಯಾಮ್. ಅಂಡ್ ಇವತ್ತಿನ ಏನ್ ಕಾನ್ಸೆಪ್ಟ್ ಅಂದ್ರೆ ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಕ್ವಶನ್ಸ್. ಸೊ ಈಗ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತೂ ಫಿಕ್ಸ್ ಆಗಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಬಿದ್ದೇ ಬೀಳುತ್ತೆ, ರೈಟ್? ಸೊ ಈಗ ನಿಮ್ಮ FA1 ಎಕ್ಸಾಮ್ಸ್ ಸ್ಟಾರ್ಟ್ ಆಗ್ತಿದೆ ಅಂಡ್ ಆಲ್ಮೋಸ್ಟ್ ಬಹಳ ಮಂದಿ ಹುಡುಗರ್ದು ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಸೊ ಅವ್ರಿಗೆ ಇದು ಬಹಳ ಹೆಲ್ಪ್ ಆಗುತ್ತೆ. ಎಲೆಕ್ಟ್ರಿಸಿಟಿ ಚಾಪ್ಟರ್ ಮೇಲೆ ಶಾರ್ಟ್ 2 ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂತೂ ಬಿದ್ದೇ ಬೀಳುತ್ತೆ. ಬಟ್ ಯಾವ್ದ್ರ ಮೇಲೆ ಬೀಳುತ್ತಪ್ಪ ಅನ್ನೋದು ಎಲ್ಲರಿಗೂ ಕ್ವಶನ್. ಎಸ್, ಕ್ವಶನ್ ಪೇಪರ್ ನಿಮ್ ಟೆಕ್ಸ್ಟ್ ಬುಕ್ ದಲ್ಲಿ ಯಾವ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಿದ್ದಾರೆ, ಪ್ಲಸ್ ಎಕ್ಸರ್ಸೈಸ್ ಕ್ವಶನ್ಸ್ ಏನಿದೆ ಅಲ್ಲ ಅದೇ ತರ ಕ್ವಶನ್ಸ್ ಕೇಳ್ತಾರೆ. ಬಟ್ ಅದನ್ನ ಬಿಟ್ಟು ಸಮ್ ಆಫ್ ದ ಕ್ವಶನ್ಸ್ ಅವರು ಮಾಡ್ಕೋದು, ಕ್ರಿಯೇಟ್ ಮಾಡ್ಕೋಬಹುದು. ಲೈಕ್ ಎಕ್ಸಾಂಪಲ್, ಪ್ರೀವಿಯಸ್ ಇಯರ್ ಕ್ವಶನ್ ಇಂದನೂ ಕ್ವಶನ್ಸ್ ನ ತಗೊಂಡ್ ಬರ್ಬೋದು. ಸೊ ಅವೆಲ್ಲ ನಾನು ಕಂಪ್ಲೀಟ್ ಆಗಿ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನ ಲಿಸ್ಟ್ ಮಾಡಿದ್ದೇನೆ. ಸೊ ದಟ್ ಇಸ್ ದೇರ್ ಇನ್ ದಿಸ್ PDF. ಮೇಕ್ ಶೋರ್ ಟು ಕಮೆಂಟ್ ಡೌನ್ PDF ಆಲ್ಸೋ, ಅದರಿಂದ ನಿಮಗೂ ಸಿಗುತ್ತೆ. ಅಂಡ್ ಮೇಕ್ ಶೋರ್ ಟು ಇವನ್ ಫಾಲೋ ದ ವಾಟ್ಸ್ಆಪ್ ಚಾನಲ್ ಆಲ್ಸೋ, ದಟ್ ಇಸ್ PW8910 ಅಂತ ಇದೆ ವಾಟ್ಸ್ಆಪ್ ದಲ್ಲಿ. ಸೊ ಅದನ್ನು ನೀವು ಫಾಲೋ ಮಾಡ್ಕೋಬಹುದು. ಅಲ್ಲಿನೂ ನೋಟ್ಸ್ ಆಕ್ಚುಲಿ ಪ್ರೊವೈಡೆಡ್ ಇರುತ್ತೆ. ಕ್ಲಿಯರ್? ಸೊ ಈಗ ಒನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅಂದ್ರೆ ಯು ನೀಡ್ ಟು ರಿಮೆಂಬರ್ ದ ಫಾರ್ಮುಲಾಸ್ ಅನ್ನ ಸರಿಯಾಗಿ ನೆನಪಿಟ್ಕೊಳ್ಳಿಲ್ಲ ಅಂದ್ರೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡ್ಲಿಕ್ಕೆ ಬರಲ್ಲ. ದಟ್ ಇಸ್ ದ ಫಸ್ಟ್ ಥಿಂಗ್. ನೀವು ಯಾವ್ದಾದ್ರು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಮಾಡ್ತಿದ್ರೆ ಅದು ನೆನಪಿಟ್ಕೋಬೇಕಪ್ಪ. ಅಂಡ್ ಸೆಕೆಂಡ್ ಇಸ್ ಹೇಗಪ್ಪ ಸಾಲ್ವ್ ಮಾಡಬೇಕು. ಫಸ್ಟ್ ಗಿವನ್ ಥಿಂಗ್ಸ್ ಅನ್ನ ಬರೀತೀರಾ. ಗಿವನ್ ಥಿಂಗ್ಸ್ ಆದ ತಕ್ಷಣ ಯು ಪೀಪಲ್ ವಿಲ್ ರೈಟ್ ದ ಫಾರ್ಮುಲಾ. ಯಾವ ಫಾರ್ಮುಲಾ ಅದಕ್ಕೆ ಅಪ್ಲೈ ಆಗ್ಬಹುದು, ಬಿಕಾಸ್ ನೀವು ಗಿವನ್ ಥಿಂಗ್ಸ್ ಬರೆದ ತಕ್ಷಣ ನಿಮಗೆ ಒಂದು ಐಡಿಯಾ ಗೊತ್ತಾಗುತ್ತೆ. ಲೈಕ್ ಯಾವ ಫಾರ್ಮುಲಾನ ಅಪ್ಲೈ ಮಾಡ್ಬೋದಪ್ಪ, ಇಲ್ಲಿ ಏನಪ್ಪ ಅವರು ಕೇಳಿದ್ದಾರೆ ಅನ್ನೋದು ನಿಮ್ಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ. ಅದಾದ ತಕ್ಷಣ ಯು ಪೀಪಲ್ ವಿಲ್ ಸ್ಟಾರ್ಟ್ ಡೂಯಿಂಗ್ ದ ಕ್ಯಾಲ್ಕುಲೇಷನ್. ಡೋಂಟ್ ಎವರ್ ರೈಟ್ ಯುವರ್ ಆನ್ಸರ್ಸ್ ಡೈರೆಕ್ಟ್ಲಿ. ಯಾವಾಗ್ಲೂ ಕ್ಯಾಲ್ಕುಲೇಷನ್ ಪಾರ್ಟ್ ಸರಿಯಾಗಿ ಸ್ಟೆಪ್ ವೈಸ್ ಮಾಡ್ರಿ. ಅದಾದ ತಕ್ಷಣ ಆನ್ಸರ್ ಏನ್ ಬರುತ್ತಲ್ಲ, SI ಯೂನಿಟ್ ಇಸ್ ವೆರಿ ಇಂಪಾರ್ಟೆಂಟ್. SI ಯೂನಿಟ್ ಅಕಸ್ಮಾತ್ ನೀವು ಸರಿಯಾಗಿ ಬರೀಲಿಲ್ಲ and you people will forget it, 1 marks to half marks is gone. ಹಾಫ್ ಮಾರ್ಕ್ಸ್ ಅಂದ್ರೆ 1 ಮಾರ್ಕ್ಸ್ ಹೋದಂಗೆ ಅಪ್ಪ. ಸೊ ಮೇಕ್ ಶೋರ್ ಅದನ್ನ ಕಳ್ಕೊಳಕ್ ಹೋಗಬೇಡಿ. ನಿಮಗೆ ನಾನು ಆಲ್ರೆಡಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ರೆ ಹೇಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಬೇಕು ಅನ್ನೋದು ನೀವು ಲೋವರ್ ಕ್ಲಾಸಸ್ ದಲ್ಲಿ ಮಾಡಿದಾರ. ಬಟ್ ನೌ ಇಟ್ ಮ್ಯಾಟರ್ಸ್ ಅ ಲಾಟ್ ಬಿಕಾಸ್ ಬೋರ್ಡ್ ಎಕ್ಸಾಮ್ಸ್ ಇದೆ. ದ ಪೇಪರ್ ಕರೆಕ್ಷನ್ ವಿಲ್ ಬಿ ವೆರಿ ಸ್ಟ್ರಿಕ್ಟ್ಲಿ. ಈಗಿಂದ ಕಲ್ಕೊಂತ ಹೋದ್ರೆ ಬೋರ್ಡ್ ಎಕ್ಸಾಮ್ಸ್ ತನಕ ನಿಮ್ಗೊಂದು ಹ್ಯಾಬಿಟ್ ಬೀಳುತ್ತೆ ಹೇಗಪ್ಪ ಆಕ್ಚುಲಿ ಪ್ರೆಸೆಂಟೇಷನ್ ಮಾಡಬೇಕು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಅನ್ನೋದು. ಓಕೆ, ಸೊ ಫಸ್ಟ್ ಕ್ವಶನ್ಸ್ ನೋಡ್ಕೊಳ್ಳೋಣ. ಲೈಕ್ ದ ಪವರ್ ಮೇಲೆ ಶಾರ್ಟ್ ಕ್ವಶನ್ಸ್ ಬೀಳುತ್ತೆ. ಪವರ್ದು 3 ಫಾರ್ಮುಲಾಸ್ ಇದೆ. ಎಲ್ಲಾ 3 ಫಾರ್ಮುಲಾಸ್ ಅನ್ನ ಪ್ರಾಕ್ಟೀಸ್ ಮಾಡಿ, ಬಿಕಾಸ್ ಅದರಿಂದ ಒಂದು ಫಾರ್ಮುಲಾ ಮೇಲೆ ಒಂದು ಕ್ವಶನ್ ಫಿಕ್ಸ್ ಆಗಿ ಬೀಳುತ್ತೆ. ಕ್ಲಿಯರ್? ಸೊ ಅದಾದ ತಕ್ಷಣ ನೆಕ್ಸ್ಟ್ ಬಂತು ಎಲೆಕ್ಟ್ರಿಕಲ್ ಕೆಟಲ್ ಆಫ್. ಈ ಕ್ವಶನ್ ದಟ್ ಇಸ್ ಅಬೌಟ್ ದ ಎಲೆಕ್ಟ್ರಿಕಲ್ ಎನರ್ಜಿ ಮೇಲೇನು 4 ಫಾರ್ಮುಲಾಸ್ ಇದೆ. ಈ ಎನರ್ಜಿ ಕಾನ್ಸೆಪ್ಟ್ ಮೇಲೆ, ಎನರ್ಜಿ ಫಾರ್ಮುಲಾ ಮೇಲೆ ಶಾರ್ಟ್ ಆಗಿ ಒಂದು ಕ್ವಶನ್ ಕೇಳ್ತಾರೆ. ದಟ್ ಇಸ್ ಆಕ್ಚುಲಿ ಕಾಲ್ಡ್ as ವಾಟ್, ಕಮರ್ಷಿಯಲ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಬಿಕಾಸ್ ದೇ ವಿಲ್ ಯೂಸ್ ಅ ಕಮರ್ಷಿಯಲ್ ಐಡಿಯಾಸ್ ಹಿಯರ್. ಓಕೆ, ಲೈಕ್ ಎಕ್ಸಾಂಪಲ್ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ಅಂದ್ರೆ ಹೇಗೆ, ಲೈಕ್ ಅವನು ಹೋಗಿ ಇಷ್ಟು ಎಲೆಕ್ಟ್ರಿಸಿಟಿ ಯೂಸ್ ಮಾಡ್ದ, ಇವನು ಐರನ್ ಬಾಕ್ಸ್ ಅನ್ನ ಯೂಸ್ ಮಾಡ್ದ, ಮೈಕ್ರೋಸ್ಕೋಪ್ ಅನ್ನ ಯೂಸ್ ಮಾಡ್ದ, ಸೊ ಅದ್ರ ಸಲ ಮೈಕ್ರೋ ಓವನ್ ಅನ್ನ ಯೂಸ್ ಮಾಡ್ದ, ಇಷ್ಟೆಷ್ಟು ಎನರ್ಜಿ ಇದೆ, ಇಟ್ಟಿಟ್ಟು ರೂಪಾಯಿ ಇಟ್ಟಿಗೆ ಆಗ್ತಿದೆಯಪ್ಪ, ಇಂಥ ಟೈಪ್ ಆಫ್ ಕ್ವಶನ್ಸ್ ಕೇಳ್ತಾರೆ. ಲೈಕ್ ಎಕ್ಸಾಂಪಲ್ ಇಲ್ಲೇ ನೋಡ್ಕೋಬಹುದು ನೀವು. ದಟ್ ಇಸ್ ಅನ್ ಎಲೆಕ್ಟ್ರಿಕಲ್ ಕೆಟಲ್ ಆಫ್ 2 kilowatt ವರ್ಕ್ಸ್ ಫಾರ್ 2 hours ಡೈಲಿ. 2 ತಾಸು ಇಷ್ಟು ಎನರ್ಜಿ ಆಕ್ಚುಲಿ ಯೂಸ್ ಆಗ್ತಿದೆ. ಈಗ ಕ್ಯಾಲ್ಕುಲೇಟ್ ದ ಎನರ್ಜಿ ಕನ್ಸ್ಯೂಮ್ಡ್ ಇನ್ SI. ಓಕೆ, ಅಂಡ್ ಇವನ್ ಇನ್ ದ ಕಮರ್ಷಿಯಲ್ ಯೂನಿಟ್ಸ್ ದಲ್ಲಿ ಕ್ಯಾಲ್ಕುಲೇಟ್ ಮಾಡ್ರಪ್ಪ. ಸೆಕೆಂಡ್, ಕಾಸ್ಟ್ ಆಫ್ ದ ರನ್ನಿಂಗ್ ಇಟ್ ಇನ್ ದ ಮಂತ್ ಅಟ್ ಅ ಜೂನ್ ರೇಟ್, ಅದ್ರ 3 rupees ಪರ್ ಯೂನಿಟ್. ಓಕೆ, 3 rupees ಪರ್ ಯೂನಿಟ್ ಮಾಡಿದ್ರೆ ನಾವು ಆಕ್ಚುಲಿ ಇರೋದು ಅದಕ್ಕಿಂತ ಜಾಸ್ತಿ ಇದೆ, ಬಟ್ ಆಲ್ಸೋ 3 rupees ಪರ್ ಯೂನಿಟ್ ಅಕಸ್ಮಾತ್ ಆಡಿದ್ರೆ ಎಷ್ಟಪ್ಪ ಬರ್ಬೋದು. ವಾಟ್ ಆರ್ ದ ಫಾರ್ಮುಲಾಸ್ ವಿ ಆರ್ ಗೋಯಿಂಗ್ ಟು ಯೂಸ್. ಗಿವನ್ ಥಿಂಗ್ಸ್ ಅನ್ನ ಬರೆಯೋದು ಮರಿಬೇಡಿ. ಸೊ ಈ ಟೈಪ್ ಆಫ್ ಕ್ವಶನ್ಸ್ ಶಾರ್ಟ್ ಆಗಿ ಬೀಳುತ್ತೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಅದಕ್ಕೆ ಇದನ್ನ ಸರಿಯಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಕ್ಲಿಯರ್? ಅಂಡ್ ದೆನ್ ಹಾಗೆ ಅದೇ ತರ ಹೀಟ್ ಪ್ರೊಡ್ಯೂಸ್ ಜೂಲ್ಸ್ ಮೇಲೆ ಒಂದು ಬರುತ್ತೆ. ಅಂಡ್ ಈವನ್ ಫ್ರಮ್ ದ ಸೀರೀಸ್ ಮತ್ತೆ ಪ್ಯಾರಲಲ್ ಮೇಲೆ ಒಂದು ಕ್ವಶನ್ ಕೇಳ್ತಾರೆ. ಓಕೆ, ಎಲ್ಲಾ ಕ್ವಶನ್ಸ್ ನಾನು ಇಲ್ಲಿ ಅಟ್ಯಾಚ್ ಮಾಡಿದ್ದೇನೆ. ಪೊಟೆನ್ಷಿಯಲ್ ಡಿಫರೆನ್ಸ್ ಮೇಲೆ, ಎಲೆಕ್ಟ್ರಿಕಲ್ ಹೀಟರ್ ಹ್ಯಾವಿಂಗ್ ರೆಸಿಸ್ಟೆನ್ಸ್ ಟು ದ 5 ohm in a connected to the electrical sources, if it produces 180 joules of heat in 1 second, then find the potential difference across the electrical heater. ಪೊಟೆನ್ಷಿಯಲ್ ಡಿಫರೆನ್ಸ್ ಫೈಂಡ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ನಮಗೆ ಆಲ್ರೆಡಿ ಫಾರ್ಮುಲಾ ಗೊತ್ತಿದೆ, V is equal to M ಅಂತ, ರೈಟ್? ಅದರ ಪ್ರಕಾರ ಯು ಪೀಪಲ್ ನೀಡ್ ಟು ಸಾಲ್ವ್ ದ ಕ್ವಶನ್ಸ್. ಹೀಟ್ ಫಾರ್ಮುಲಾ ನಮಗೆ ಗೊತ್ತಿದೆ, ದಟ್ ಇಸ್ H is equal to I²RT. ಅದರ ಪ್ರಕಾರ ಎಲ್ಲ ಥಿಂಗ್ಸ್ ಅನ್ನ ಪ್ರೊವೈಡೆಡ್ ಇರುತ್ತೆ. ಗಿವನ್ ಥಿಂಗ್ಸ್ ಅನ್ನ ಹಾಕಿದ ತಕ್ಷಣ ನಿಮಗೆ ಒಂದು ಕ್ಲಿಯರ್ ಐಡಿಯಾ ಸಿಗುತ್ತೆ ವಿಚ್ ಫಾರ್ಮುಲಾ ನೀಡ್ಸ್ ಟು ಬಿ ಯೂಸ್ಡ್. ಸೊ ಅದಕ್ಕೆ ಫಾರ್ಮುಲಾಸ್ ಮೆಮರೈಸ್ ಮಾಡಬೇಕು. ಕ್ಲಿಯರಾ? ಸೊ ಫಾರ್ಮುಲಾಸ್ ಮೆಮರೈಸ್ ಮಾಡಿ ಅದರಿಂದ ನ್ಯೂಮರಿಕಲ್ ಪ್ರಾಬ್ಲಮ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು.
ಮಾಡ್ಕೋಬಹುದು. ಓಕೆ, ಸೊ ದಿಸ್ ಇಸ್ ದ ಟ್ರಿಕ್ಸ್ ಹೌ ಯು ಪೀಪಲ್ ನೀಡ್ ಟು ಸಾಲ್ವ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ಓಕೆ, ಸೊ ಇದೇ ತರ ಫ್ಯೂ ಆಫ್ ದ ಕ್ವಶನ್ಸ್ ಲೈಕ್ ಅ ಹೀಟ್ ಇಸ್ ಪ್ರೊಡ್ಯೂಸ್ಡ್ ಬೈ 2 ಕಿಲೋವ್ಯಾಟ್ ಎಲೆಕ್ಟ್ರಿಕಲ್ ಹೀಟರ್ ವೆನ್ ದ ಆಪರೇಟೆಡ್ ಫಾರ್ 30 minutes ಏನಾಗುತ್ತಪ್ಪ, ಲೈಕ್ ಎಕ್ಸಾಂಪಲ್ ಅಕಾರ್ಡಿಂಗ್ ಟು ದ ಫಾರ್ಮುಲಾ ಏನಿರುತ್ತೆ, ಯಾವ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಒಂದೊಂದ್ಸಲ ಒಂದು ನ್ಯೂಮರಿಕಲ್ ಪ್ರಾಬ್ಲಮ್ದಲ್ಲಿ ಮೂರಕ್ಕಿಂತ ಜಾಸ್ತಿನೇ ನ್ಯೂಮರಿಕಲ್ ಫಾರ್ಮುಲಾಸ್ ಯೂಸ್ ಮಾಡಬೇಕಾಗುತ್ತೆ. ಓಕೆ, ಮೂರ್ ಫಾರ್ಮುಲಾಸ್ ಯೂಸ್ ಮಾಡ್ತಾರೆ, ಒಂದೊಂದ್ಸಲ ಎರಡೆರಡು ಫಾರ್ಮುಲಾ ಯೂಸ್ ಮಾಡ್ತಾರೆ. ಸೊ ಅದ್ರ ಸಲುವಾಗಿ ನೆನಪಿಟ್ಕೊಳ್ಳಿ ಎಲ್ಲಾ ಫಾರ್ಮುಲಾಸು ಎಲ್ಲೆಲ್ಲಿ ಅಪ್ಲೈ ಮಾಡ್ಬೇಕನ್ನೋದು. ಬಿಕಾಸ್ ಎಲೆಕ್ಟ್ರಿಸಿಟಿ ಚಾಪ್ಟರ್ದಲ್ಲಿ ಫಾರ್ಮುಲಾಸ್ ಎಲ್ಲ ಇಂಟರ್ ರಿಲೇಟೆಡ್ ಇದೆ. ಎವ್ರಿಥಿಂಗ್ ಇಸ್ ಇಂಟರ್ ರಿಲೇಟೆಡ್. ನಿಮಗೆ ಒಂದು ಫಾರ್ಮುಲಾ ಗೊತ್ತಾಗ್ಲಿಲ್ಲ, ಮುಂದಿನ ಫಾರ್ಮುಲಾಸ್ ಗೊತ್ತೇ ಆಗಲ್ಲ. ನಿಮಗೆ ಎಲೆಕ್ಟ್ರಿಕಲ್ ಕರೆಂಟು, ಪೊಟೆನ್ಷಿಯಲ್ ಡಿಫ್ರೆನ್ಸು, ಕರೆಂಟು ಇವ್ರದ್ದು ಅಕಸ್ಮಾತ್ ಚಾರ್ಜು ಅವರದೆಲ್ಲ ಫಾರ್ಮುಲಾಸ್ ಗೊತ್ತಿರಲಿಲ್ಲ ಅಂದ್ರೆ ಪವರ್ ಫಾರ್ಮುಲಾ ಗೊತ್ತಾಗಲ್ಲ, ಹೀಟ್ ಫಾರ್ಮುಲಾ ಗೊತ್ತಾಗಲ್ಲ, ಎನರ್ಜಿ ಫಾರ್ಮುಲಾ ಗೊತ್ತಾಗಲ್ಲ ನಿಮಗೆ. ಓಕೆ, ಸೊ ಎಲ್ಲ ಇಂಟರ್ ರಿಲೇಟೆಡ್ ಇದೆ. ಚಾಪ್ಟರ್ನ ಸರಿಯಾಗಿ ಓದಿ. ಆಲ್ರೆಡಿ ಒನ್ ಶಾರ್ಟ್ ಅನ್ನ ಮಾಡಿದ್ದೇನೆ. ಒನ್ ಶಾರ್ಟ್ ಬೇಕಂದ್ರೆ ಹೋಗಿ ನೋಡ್ಕೋಬಹುದು. PW 8, 9, 10 ಕನ್ನಡ ಚಾನಲ್ದಲ್ಲಿ ಇದೆ. ಸೊ ಒನ್ ಶಾರ್ಟ್ ಅನ್ನ ನೋಡಿದ್ರೆ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾವ ತರ ಆಕ್ಚುಲಿ ಟಾಪಿಕ್ಸ್ ಇದೆ ಅನ್ನೋದು, ಫಾರ್ಮುಲಾಸ್ ಹೇಗೆ ನೆನಪು ಮಾಡ್ಕೋಬೇಕು ಅನ್ನೋದು, ಸೊ ದಟ್ ನೀವು ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಈಸಿಯಾಗಿ ಸಾಲ್ವ್ ಮಾಡ್ಕೋಬಹುದು. ಓಕೆ, ಸೊ ದೀಸ್ ಆರ್ ದ ಕ್ವಶನ್ಸ್ ವಿಚ್ ಐ ಹ್ಯಾವ್ ಅಟ್ಯಾಚ್ಡ್ ಇಟ್ ಹಿಯರ್. ಮೇಕ್ ಶೋರ್ ಟು even sit and practice the numerical problems. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅಷ್ಟು ನಿಮಗೆ ಚಲೋ. ಓಕೆ, ಸೊ ಇಫ್ ಇನ್ ಕೇಸ್ ಇಟ್ ಇಸ್ ಯೂಸ್ಫುಲ್ then make sure to comment it down for the notes purpose also. Till then, see you everyone.